ಇವ ಹುಟ್ಟಿ ಬಂದ ಮೇಲೆ ಇವನಿಗೆ ನೀನು ಖಾಲಿ ಹೋಗಬೇಡಪ್ಪ, ಇಲ್ಲಿಂದ ಏನಾರ ಒಂದಿಷ್ಟು ತೊಗೊಂಡು ಹೋಗ ಅನ್ನಕ್ಕಿಂತವೆಲ್ಲ ಹಚ್ಚಿರ್ತಾರೆ ನಮಗೆ, ಬೇರೆ ಯಾವುದಕ್ಕೂ ಅಲ್ಲ. ನೋಡ್ರಿ, ಮನುಷ್ಯ ಹುಟ್ಟಿ ಬಂದಿರ್ತಾನಲ್ಲ, ಹುಟ್ಟಿ ಬಂದಾಗ ಖಾಲಿನ ಬಂದಿರ್ತಾನೆ, ಹೋಗಬೇಕಾದ್ರೂ ಖಾಲಿ ಹೋಗ್ತಾನೆ, ಹೋಗಬೇಕಾದ್ರೆ ಬಂಗಾರನೂ ಒಂದಿಟ್ಟು ಇಡ್ತಾರಂತ, ಇಟ್ಟವ್ರಿಗೆ ಗೊತ್ತು, ಇಡಿಸ್ಕೊಂಡವ್ರಿಗೆ ಗೊತ್ತು. ಆದ್ರೆ ನಾನು ನಿಮಗೆ ಹೇಳ್ತೀನಿಲ್ಲ, ಇವತ್ತು ಆ ಭಗವಂತ ನಮಗೆ ಎಲ್ಲವನ್ನೂ ಕೂಡ ಕೊಟ್ಟಾನ. ನೀ ಬದುಕಾಕ ನಿನಗೆ ಏನು ಬೇಕಲ್ಲ ಅದನ್ನೆಲ್ಲ ಸೃಷ್ಟಿ ಮಾಡಿ ಕೊಟ್ಟು ನಿನ್ನನ್ನು ಭಾಳ ಚಂದ ಇಟ್ಟಾನ. ಆದ್ರೆ ಅದನ್ನು ಬಳಸ್ಕೊಳಕ ಆಗಲಾರ್ದ ನಾವು ನಿಸ್ವಾರ್ಥಕ್ಕೆ ಬಿದ್ದ, ಸ್ವಾರ್ಥಕ್ಕೆ ಬಿದ್ದ ನಾವೆಲ್ಲರೂ ಕೂಡ ಅವನನ್ನು ಒಲಸಾಕ ಆಗಲಾರ್ದ ಇಲ್ಲಿ ಬಿದ್ದು ಒಡ್ಡಾಡಿ ಮತ್ತು ಪುನರಪಿ ಮರಣಂ ಪುನರಪಿ ಜನನ, ಮತ್ತಿಲ್ಲೇ ಹುಟ್ಟೋದು ಮತ್ತಿಲ್ಲೇ ಸಾಯೋದಾಗ್ಯದ ಹೊರತು ಇದ ಕಡೆ ಜನ್ಮ ಅನ್ನುವಂಥದ್ದಕ್ಕೆ ಯಾವತ್ತೂ ಕೂಡ ನಾವು ಯೋಚನೆ ಮಾಡಲಿಲ್ಲ ಪುಣ್ಯಾತ್ಮರ. ಇದ ಕಡೆ ಜನ್ಮ ಆಗಬೇಕಂತ ತಿಳ್ಕೊಂಡ ನಮ್ಮನ್ನು ಎಷ್ಟು ಚಂದ ಹಿರಿಯರು ತಯಾರು ಮಾಡಿದ್ರೆ ಗೊತ್ತದ ಏನು? ನಮ್ಮ ಭಾರತ ದೇಶದ ಸಂಸ್ಕೃತಿ ಒಳಗೆ ನಮಗೆ ಒಂದೊಂದು ಗುಡಿಯನ್ನು ಕಟ್ಟಿಕೊಟ್ರು. ಆ ಗುಡಿಗೆ ಒಬ್ಬೊಬ್ಬ ಮಹಾತ್ಮರ ಒಬ್ಬೊಬ್ಬರ ದೇವರನ್ನು ಸೃಷ್ಟಿ ಮಾಡಿಕೊಟ್ರು. ಅಲ್ಲಿ ಹೋಗಿ ನೀ ಬಾಗಬೇಕ. ಎದಕ್ಕೆ ಬಾಗಬೇಕು ಅಂತಂದ್ರೆ, ನೀನು ಗುಡಿಗೆ ಹೋಗಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗಕ್ಕೆ ಹೋಗಬೇಡ ಅಂತ ಹೇಳಿದ್ರು. ನೀವು ಹೋಗಬೇಕಾದ್ರೆ ಏನೇನು ತೊಗೊಂಡು ಹೋಗ್ತೀರಿ ಹೇಳ್ರಿ? ನೀವು ಹೋಗಬೇಕಾದ್ರೆ ಒಂದೆರಡು ಊದಿನ ಕಡ್ಡಿ ತೊಗೊಂಡು ಹೋಗ್ತೀರಿ, ಆಮೇಲೆ ಹೋಗಬೇಕಾದ್ರೆ ಒಂದಿಷ್ಟು ಕಲಸಕ್ಕರಿ ತೊಗೊಂಡು ಹೋಗ್ತೀರಿ, ಹೋಗಬೇಕಾದ್ರೆ ಒಂದು ತೆಂಗಿನಕಾಯಿ ತೊಗೊಂಡು ಹೋಗ್ತೀರಿ. ಇದನ್ನೆಲ್ಲ ತಗೊಂಡು ಹೋಗೋದಕ್ಕಿಂತನೂ ಭಗವಂತ ನಿಮ್ಮ ತೆಂಗಿನಕಾಯಿ ಕೇಳಂಗಿಲ್ಲ, ನಿಮ್ಮ ಊದಿನ ಕಡ್ಡಿ ಕೇಳೋದಿಲ್ಲ, ನಿಮ್ಮ ಕಲ್ಲ ಸಕ್ಕರೆಗಳನ್ನು ಕೇಳುವುದಿಲ್ಲ, ನಿಮ್ಮ ಬಂಗಾರ ಕೇಳುವುದಿಲ್ಲ, ನಿಮ್ಮ ಬೆಳ್ಳಿಯ ಸೇವೆಯನ್ನು ಕೇಳುವುದಿಲ್ಲ. ಆ ಭಗವಂತ ಏನು ಕೇಳ್ತಾನೆ ಅಂತಂದ್ರೆ, ಇವತ್ತು ಪರಮ ಪೂಜ್ಯರಾಗಿರುವಂತಹ ಪ್ರಭುಕುಮಾರ ಶಿವಾಚಾರ್ಯ ತಮ್ಮ ಪ್ರವಚನದೊಳಗೆ ಹೇಳಿದ್ರಲ್ಲ, ಪರಿಶುದ್ಧವಾಗಿರುವಂತಹ ಭಕ್ತಿನ ಮಾತ್ರ ಕೇಳ್ತಾನ. ನೀವು ತೆಂಗಿನಕಾಯಿ ತಗೊಂಡು ಹೋಗೋದು ದೊಡ್ಡದಲ್ಲ, ಅವನಿಗೆ ಕಾಯಿ ತಗೊಂಡು ಹೋಗೋದು ದೊಡ್ಡದಲ್ಲ. ಈ ಕರೆ ಕಾಯಿಯನ್ನು ಅವನು ಕೊಟ್ಟಾನಲ್ಲ, ಈ ಕಾಯವನ್ನು ಅವನಿಗೆ ಅರ್ಪಿಸ್ಬೇಕು, ಆವಾಗ ಮಾತ್ರ ಅವನು ನಮಗೆ ಒಲ್ಯಾಕೆ ಸಾಧ್ಯ ಅದಾನ. ಎಷ್ಟು ಪ್ರಯತ್ನ ಮಾಡ್ತೀವಿ ಹೇಳ್ರಿ, ಎಷ್ಟು ಕಸರತ್ತು ಮಾಡ್ತೀವಿ ಹೇಳ್ರಿ. ನಿಮಗೆ ಎಷ್ಟು ಸರಿ ಪ್ರವಚನಗಳನ್ನು ಹಚ್ತಾರೆ ನಮ್ಮ ಹಿರಿಯರು, ಹೌದಲ್ಲ? ಎದಕ್ಕೆ ಹಚ್ತಾರೆ ಹೇಳ್ರಿ ನೋಡೋಣ. ಹಗಲೆಲ್ಲ ಇವತ್ತು ಇಲ್ಲಿ ಕೇಳ್ಯಾನಲ್ಲ, ಹಿಂಗೆ ಹೋಗಬೇಕಾದ್ರೆ ಮತ್ತೆ ಇಲ್ಲಿಂದ ಹೋಗಬೇಕಾದ್ರೆ ಅಜ್ಜಾರು ಇವತ್ತು ಏನೇನು ಹೇಳಿರಂತೇಳಿ ಅಲ್ಲಿ ನಿಂತ್ಕೊಂಡು ಯಾರ ಕೇಳಿದ್ರು ಅಂತ ತಿಳ್ಕೊಳ್ರಿ. ಏನು ಹೇಳ್ತೀರಿ? ಏನೇನು ಹೇಳಿದ್ರು ಬಿಡ್ರಿ ಅಜ್ಜಾರ, ಏನೇನು ಸುಡಗಾಡು ಹೇಳಿಬಿಟ್ರಿ, ಹೌದಿಲ್ಲ? ಸಹಜ ಅಂದ್ಬಿಡ್ತೀವಿ. ಆದ್ರೆ ಒಂದು ನಾಲ್ಕು ಮಾತ್ರ ಚಲೋ ನೆನಪಿಟ್ಕೊಂಡಿರ್ತೀವಿ, ಏನಾರ ಒಂದಿಷ್ಟು ನೆನಪಿಟ್ಕೊಂಡಿರ್ತೀವಿ. ನಿಮಗಲ್ಲ, ನಾವು ಶಾಲೆ ಒಳಗೆ ಕುಂತಾಗ ಪ್ರತಿಯೊಬ್ಬರು ಕೂಡ ಶಾಲೆ ಒಳಗೆ ಕುಂತು ಬಂದೀವಿ. ಶಾಲೆಯಾಗಿ ಹೇಳಿರೋದು ಎಲ್ಲ ನೆನಪಿರೋದಿಲ್ಲ. ಶಾಲೆಯಾಗಿ ಹೇಳಿರುವಂತಹ ಸರು ಏನೇನು ಹೇಳ್ತಾರೆ ಎಲ್ಲ ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನಸ್ಸಿಗೆ ಯಾವುದು ಹತ್ರ ಅನ್ನಿಸ್ತದೋ ಆ ಘಟನೆಯನ್ನು ಮಾತ್ರ ಈ ಮನುಷ್ಯ ತಲೆ ಒಳಗೆ ಇಟ್ಕೋತಾನ. ಹಂಗ ನೀವೆಲ್ಲರೂ ಕೂಡ ಇಷ್ಟೆಲ್ಲ ಬಂದು ಕುಂತೀರಿ ಅಂತಂದ್ರೆ, ನಿಮ್ಮ ಊರಾಗ 10 ಪ್ರವಚನಗಳಾಗಲಿ 10 ಪ್ರವಚನಗಳ ಆದ್ರೂ ಕೂಡ ಭಗವಂತ ನಿಮಗೆ ವಿಶೇಷವಾಗಿರುವಂತಹ ಜ್ಞಾಪಕ ಶಕ್ತಿ ಅನ್ನುವಂಥದ್ದನ್ನು ನಿಮಗೆಲ್ಲರಿಗೂ ಕೂಡ ಕೊಟ್ಟಿರ್ತಾನೆ. ಅದಕ್ಕೆ ನೀವೆಲ್ಲರೂ ಕೂಡ ಆ 4 ಮಾತು ಚಲೋ ತಮ್ಮ ನೆನಪಿಟ್ಕೊಂಡು ಹೋಗಿ ಬದುಕು ಸರಿ ಮಾಡ್ಕೋರಿ ಅಂಥೇಳಿ ನಮಗೆಲ್ಲ ಹೇಳಿಕೊಟ್ಟಾರ. ಅದಕ್ಕೆ ನಾವೆಲ್ಲ ಬದುಕು ಸರಿ ಮಾಡ್ಕೊಳಕ್ಕೆ ಇಲ್ಲಿ ಕುಂತೀವಿ. ಇದನ್ನು ಆಧ್ಯಾತ್ಮದ ಚಿಂತನದೊಳಗೆ ಅದನ್ನೆಲ್ಲ ನಾವು ಸಮ್ಮಿಲನಗೊಂಡು ಒಂದಿಷ್ಟು ನಾವು ನಮ್ಮನ್ನು ಅವನಿಗೆ ಅರ್ಪಿಸ್ಕೊಳ್ಳುವಂಥದ್ದು ಮಾತ್ರ ಇಲ್ಲ ಅದೇ ಅನ್ನುವಂತಹ ಮಾತನ್ನು ಹೇಳ್ತಾ, ಸಮಯ ಭಾಳ ಆಗ್ಯದ. ಯಾಕಂದ್ರೆ ಈಗ ನಾ ಹಿಂಗೆ ನೋಡಾಕತ್ತೀನಿ, ನೀವು ಬಂದಾಗಿಂದ ಇದೆಲ್ಲ ಪೂರ್ತಿಯಾಗಿತ್ತು. ಹಗರ ಹಂಗೆ ಖಾಲಿ ಹಾಕುವಂತ ಬಂತು. ಇನ್ನು ನೀವು ಒಟ್ಟು ಉಳ್ದಿರಿವ, ಇನ್ನು ನೀವು ಹೋಗೋದ್ರಾಗ ನಾ ಮುಗಿಸಿರ ಭಾಳ ಚಲೋ ಇಲ್ಲ ಅಂತ ತಿಳ್ಕೊಳ್ರಿ. ಈ ಮೈಕ್ ಹಚ್ಚಿದವ್ರು ಅನ್ನಾರು ಇಲ್ಲ ನಮ್ಮ ಸ್ವಾಮಿಗಳು, ನಾವ ಕುಂತು ಕೇಳೋದಕ್ಕತಿ. ನಮ್ಮ ಪರಿಸ್ಥಿತಿಗಳು ಹಿಂಗಾಗ್ಯಾವ್ರಿ. ನಮ್ಮ ಧರ್ಮ ಇವತ್ತು ನೋಡ್ರಿ, ನಮ್ಮ ಭಾರತ ದೇಶದೊಳಗೆ ಭಾವೈಕ್ಯತೆಯ ಧರ್ಮ ಅಂತ ನಾವೆಲ್ಲರೂ ಕೂಡ ಹೇಳ್ಕೊತ ಬರ್ತೀವಿ. ಇವತ್ತು ನೀವು ಕುಂತಿರಲ್ಲ ಈ ಗುಡಿ ಒಳಗೆ, ಇಲ್ಲಿ ಕುಳಿತಿರುವಂತಹ ಸಾಯಿಬಾಬಾ ಅದಾರಲ್ಲ, ಅವರನ್ನು ನಾವು ಯಾವುದರ ಧರ್ಮಕ್ಕೆ ಹೋಲಿಸಿ ನಾವು ಇವತ್ತು ನಾವು ಭಕ್ತಿಯನ್ನು ಸಲ್ಲಿಸ್ತೇವೆ ಅಂತ ಹೇಳ್ರಿ ನೋಡೋಣ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಭಾರತ ದೇಶದ ಕನಕನದೊಳಗೆ ನಮ್ಮ ಎಲ್ಲರ ಮೈಯ ಒಳಗೆ ಹರಿತಾ ಇರುವಂತಹ ರಕ್ತ ಹೇಳ್ತದ,
ಎಲ್ಲವೂ ಕೂಡ ನಾವು ಆ ಧರ್ಮ ಈ ಧರ್ಮ ಅನ್ನಕ್ಕೆ ಹೋಗಬೇಡ್ರಪ್ಪ. ಭಗವಂತ ಕೊಟ್ಟಿರುವಂತಹದ್ದು ಕೆಂಪನ ರಕ್ತ ಒಂದ ಅದ. ನಿನಗೆ ಬೇರೆ ಬೇರೆ ಕಲರ್ ಆಗಿರುವಂತಹ ಬೇರೆ ಬೇರೆ ಬಣ್ಣದ ರಕ್ತವನ್ನು ನಿನಗೆ ಕೊಟ್ಟಿಲ್ಲ. ಅದಕ್ಕೆ ನೀನು ಭಾವೈಕ್ಯತೆಯಿಂದನ ಬದುಕಬೇಕು ಅನ್ನುವಂಥದ್ದನ್ನ ನಮಗೆ ಅವಾಗನ ಹೇಳಿಕೊಟ್ಟಾರ ಪುಣ್ಯಾತ್ಮರ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಆ ಸಾಯಿಬಾಬನ ಕಥೆಗಳನ್ನು ಕೇಳ್ತೀವಿ, ಪುರಾಣಗಳನ್ನು ಕೇಳ್ತೀವಿ. ನಿಮಗೆ ಭಾಳ ಹೇಳ್ಕೊಂತ ಹೋದ್ರೆ ಇನ್ನು ಸಮಯ ಆಗ್ತದ ಅನ್ನೋದು ನನಗೆ ಖಾತ್ರಿ ಅದ. ಅದಕ್ಕೆ ಸಾಯಿಬಾಬಾನ ಇವತ್ತು ನಾನು ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಊರಿನ ಒಂದು ಪಕ್ಕದೊಳಗೆ ಮೂಗು ಬಸವ ಅಂತ ಊರು ಬರ್ತದೆ. ಆ ಮೂಗು ಬಸವ ಗ್ರಾಮದೊಳಗೆ ಒಬ್ಬ ಭಕ್ತ, ಅವನಿಗೆ ಸಾಯಿಬಾಬಾ ಕನಸೊಳಗೆ ಬಂದಂತ ನನ್ನಂತಲ್ಲಿ ಓಡಿ ಬಂದ ಅವಂದ, ಅಜರ ಅಪ್ಪಾರ ನನಗೆ ಕನಸೊಳಗೆ ಸಾಯಿಬಾಬಾ ಏಕ ಬರಾಕತ್ತಾನ್ರಿ, ಏನು ಮಾಡ್ತೀವೋ ತಮ್ಮ, ಬಂದ್ರೆ ಭಾಳ ಚಲೋ ಅಲ್ಲ, ನೀನ ಪುಣ್ಯವಂತ, ನೀನು ಮುಕ್ತಿ ಪಡೆದಂಗೆ ಆತಪ್ಪ, ಭಾಳ ಚಲೋ ಆತು ಅಂತಂದೆ. ಅದಕ್ಕೆ ಅವನಂದ, ಯಪ್ಪ ಮೂರ್ತಿ ಬರಾಕತ್ತದ ಕರೆ, ಆ ಅಪ್ಪ ಬರಾಕತ್ತಾನ ಕರೆ, ಆದ್ರೆ ಚಲೋ ತಮ್ಮೆ ಅವಾಗೊಂದು ಇಲ್ಲೇ ಅವನ ಕಟ್ಟಿ ಹಾಕೋಬೇಕಂತ ಮಾಡೀನಪ್ಪ, ಅದಕ್ಕೆ ಏನು ಮಾಡಲಿ ಅಂತಂದ್ರೆ, ಅನ್ನಗೊಡಕ್ಕೆ ಕಟ್ಟಿ ಹಾಕೋಬೇಕಂತಂದ್ರೆ ನಿಮ್ಮ ಊರಿನ ಈ ಮುನವಳ್ಳಿ ಕತಿನೂ ಹಂಗೈತಿ, ಈ ನಿಮ್ಮ ಮುನವಳ್ಳಿ ಕತಿನೂ ಹಂಗೈತಿ. ನಾನು ನಿಮ್ಮ ಇತಿಹಾಸವನ್ನು ಓದಿದೆ. ಇಲ್ಲಿ ಯಾರೋ ಕನಸೊಳಗೆ ಬಂದರು, ಅವರು ಕೂಡ ಹಂಗೆ ಬಂತು, ಇಲ್ಲಿ ಸ್ಥಾಪನೆ ಆಯ್ತು, ಹಂಗೆ ಏನೇನೋ ಒಂದಿಷ್ಟು ಇತಿಹಾಸ ಹಂಗೆ ಅಲ್ಲಿನೂ ಕೂಡ ಅವನಿಗೆ ಬಂತು. ಅವನಂದ, ಯಪ್ಪ ನಾ ಸಾಯೋದ್ರಾಗ ಒಂದಿಟ್ಟು ಅವನು ಗುಡಿ ಕಟ್ಟೋಣಂತಂದ. ಆತಪ್ಪ ಮಗನ ಕಟ್ಟು ನೋಡೋಣ ಅಂತಂದೆ. ಅವನು ಕಟ್ಟಾಕಿ ಪ್ರಾರಂಭ ಮಾಡಿದ. ಮೊನ್ನೆ ದಿವಸ ಕಳಸಾರೋಹಣ ಆಯ್ತು, ಅಂದರೆ 1 ವರ್ಷದ ಹಿಂದೆ ಕಳಸಾರೋಹಣ ಆಯ್ತು. ಅಲ್ಲಿ ಆಶ್ಚರ್ಯ ಏನು ಅಂತಂದ್ರೆ, ಆ ಸಾಯಿಬಾಬಾ ಗುಡಿ ಒಳಗೆ ಅವನು ಹೇಳಕತ್ತಿದ್ದ, ಯಪ್ಪ ನನಗೆ ಕರೆ ಸಾಯಿಬಾಬಾನ ಕುಂತಂಗ ಅನಸ್ವಾತು ಅಂತಿದ್ದವ. ಹಂಗಾರೆ ನಾನ ಬಂದು ಕುಂಡಿರ್ತಂತ ತಗೋಪ ಅಂತ ನಾನು. ಇಲ್ಲಪ್ಪ ನನಗೆ ಯಾಕೋ ಮನಸ್ಸು ಪೂರ್ತಿ ಆಗವತ್ತು ಅನ್ನಕತ್ತ. ಅದಕ್ಕೆ ನಾ ಅಂದೆ, ತಮ್ಮ ಏನು ಮಾಡಕ್ಕೆ ಹೋಗಬೇಡ, ಶಿರಡಿಗೆ ಹೋಗಿ ಅಲ್ಲಿ ಗುರುವಿನ ಅಂಗಳದೊಳಗಿರುವಂತಹ ಯಾವುದಾದ್ರೂ ಒಂದು ಪ್ರಸಾದ ತಗೊಂಡು ಬಾ, ಇಲ್ಲ ಒಂದು ಹೂವನ್ನಾದ್ರೂ ತಗೊಂಡು ಬಾ. ಯಪ್ಪ ನೀ ನನ್ನ ಸ್ಥಾನಕ್ಕೆ ಬಂದ ಕರೆ ಕಾಣುವ ಹಂಗೆ ಆಗಪ್ಪ ಅಂತ ತಿಳ್ಕೊಂಡು ಬಾ, ಇಲ್ಲಿಗೆ ಬರುವ ಅಟ್ರಾಗ ನಿನಗೆ ಕಾಣಲಿಲ್ಲ ಅಂದ್ರೆ ಕೇಳು ಅಂತಂದೆ. ಅವ ಹಂಗೆ ಮಾಡಿದ, ತಗೊಂಡು ಬಂದ ಅಲ್ಲಿ ಗುಡಿ ಒಳಗೆ ಒಂದು ಹೂವು ತಗೊಂಡು ಬಂದಾನವ. ತಗೊಂಡು ಬಂದು ಇಡಬೇಕು ಅನ್ನೋ ಅಟ್ರಾಗ ಅವನಿಗೆ ಸರ್ಪ ಪ್ರತ್ಯಕ್ಷ ಆಯಿತು. ಸರ್ಪ ಪ್ರತ್ಯಕ್ಷ ಆದ ತಕ್ಷಣ ಯಪ್ಪ ನಾನು ಕಡಿತೈತಿ ಅಂತ ತಿಳ್ಕೊಂಡು ಓಡಿ ಬರುವಟ್ರಾಗ ಅದ ಊರಿಗೆನ ನಾನು ಬಸವಣ್ಣನ ಜಾತ್ರೆಗೆ ಹೋಗಿದ್ದೆ. ಬಸವಣ್ಣನ ಜಾತ್ರೆಗೆ ಹೋದಾಗ ಅದ ಹಾದಿ ಒಳಗೆ ಬರಬೇಕಾದ್ರೆ ಅಲ್ಲಿ ನಮ್ಮ ಕುಸ್ಲಾಪುರ ಅಂತ ಹಿರಿಯರದಾರ. ಅವರು ಯಪ್ಪ ನೋಡ್ರಿ ಇಲ್ಲಿ ಇವ ಓಡಿ ಬರಾಕತ್ತಾನಯಪ್ಪ, ಏನಂತ ಓಡಿ ಬರಾಕತ್ತಾನಂದ್ರೆ ಗುಡಿ ಒಳಗೆ ಹಾವು ಕಂಡತಂತ ತಿಳ್ಕೊಂಡು ಓಡಿ ಬರಾಕತ್ತಾನಂತಂದ. ಅವಾಗ ನಾ ಹೇಳಿದೆ, ತಮ್ಮ ಹುಚ್ಚ ಸರ್ಪ ಅಂತ ತಿಳ್ಕೊಂಡು ಓಡಿ ಬರಾಕತ್ತೀವಲ್ಲೋ, ಅವನ ಕಾಣಬೇಕಂತ ಇಟ್ಟು ದಿವಸ ಭಾಳ ಪೊಚಾಡಿದಿ, ಆದ್ರೆ ಅವ ಬಂದಾನ ಅಂದ ಮೇಲೆ ನೀ ಯಾಕೆ ಹೆದರಿ ಓಡ್ತಿ, ಹೋಗಿ ನಮಸ್ಕಾರ ಮಾಡು ಹೋಗಂತಂದೆ. ಅವನಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಆ ಸಾಯಿಬಾಬಾ ಗುಡಿ ಒಳಗೆ ಸರ್ಪ ಹಂಗ ಇತ್ತು. ಇದನ್ನು ನಾನು ಯಾಕೆ ಹೇಳಿದೆ ಅಂತಂದ್ರೆ, ಆ ಭಗವಂತನನ್ನ ಮನಸ್ಸು ಕೊಟ್ಟು ಭಕ್ತಿಯಿಂದ ಅವನಿಗೆ ನಾವು ಸಂಪೂರ್ಣರಾಗಿ ನಾವು ಅರ್ಪಿತಗೊಂಡ್ರೆ ಅವ ಭಗವಂತ ನಾವು ಎಲ್ಲಿದ್ರೂ ಕೂಡ ಬಂದು ಇಲ್ಲಿ ಕುಂಡ್ರಕ್ಕೆ ಸಾಧ್ಯದ ಅನ್ನುವಂಥದ್ದನ್ನು ನಿಮಗೆಲ್ಲರಿಗೂ ಕೂಡ ಹೇಳ್ತಾ, ಇವತ್ತು ಅಂತಹ ಸಾಯಿಬಾಬಾನ ಮೂರ್ತಿ ಇವತ್ತು ನೋಡಕ್ಕೆ ಭಾಳ ಚೆಂದಾಗ್ಯದ. ನಾನು ಒಟ್ಟು ಈ ಗುಡಿಗೆ ಬಂದಿರಲಿಲ್ಲ, ಭಾಳ ವರ್ಷ ಆತು ಇಲ್ಲಿ ಬರಾಕತ್ತ. ಆದರೆ ಈ ಗೋಂಟಾವನದಾಗ ಭಾಳಷ್ಟು ಅಡ್ಡಾಡಿವಿ, ಆದರೆ ಇಲ್ಲಿ ಬಂದಿರಲಿಲ್ಲ. ಆದರೆ ಇವತ್ತು ನಿಮ್ಮ ಸಾಯಿಬಾಬಾ ಮಂದಿರವನ್ನು ನೋಡಿ, ಆ ಶಿರಡಿ ಒಳಗೆ ನೋಡಿರುವಂತಹ ಮೂರ್ತಿಯನ್ನು ನೋಡಿದಂಗೆ ನನಗೆ ಭಾಸ ಆಯಿತು ಅನ್ನುವಂಥದ್ದನ್ನು ಹೇಳ್ತಾ. ಯಾಕಂದ್ರೆ ಈ ಕಮಲದ ಹೂವು ಇರ್ತಾವಲ್ಲ, ಆ ಕಮಲದ ಹೂವಿನ ಮೇಲೆ ಯಾರು ಕುಂತಿರ್ತಾರೆ ಹೇಳ್ರಿ? ಯಾರು ಕುಂಡಿರ್ತಾರ? ಕನ್ಫ್ಯೂಸ್ ಆಗಕತ್ರ. ಬ್ರಹ್ಮ ಕುಂಡಿರ್ತಾನೋ, ಲಕ್ಷ್ಮಿ ಕುಂಡಿರ್ತಾಳೋ, ಸರಸ್ವತಿ ಕುಂಡಿರ್ತಾಳೋ? ಕನ್ಫ್ಯೂಸ್ ಆದ್ರಿಲ್ಲ ಎಲ್ಲರೂ. ಬ್ರಹ್ಮನೂ ಕುಂತಿದ್ದು ನೋಡಿರಿ. ಅವ್ರು ಯಾರು ಇರುವಲ್ರಿ ಅಕ್ಕ, ಅವರು ಎಲ್ಲ ಕಮಲಗಳು ಇವತ್ತು ಕೆರೆ ಒಳಗೆ ಅರಳ್ತಾವ. ಮನೆ ಅಂಗಳದ ಕುಂಡಲದೊಳಗೂ ಕೂಡ ಕಮಲಗಳು ಅರಳ್ತಾವೆ. ಆದ್ರೆ ಆ ಎಲ್ಲ ಕಮಲಗಳ ಮೇಲೆ ದೇವ್ರು ಕುಂಡ್ರಕ್ಕೆ ಸಾಧ್ಯದ ಏನು? ಇಲ್ಲಲ್ಲ. ಹಂಗೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿ ಕಳಿಸ್ಯಾನ. ಅವ ನಮಗೆಲ್ಲರಿಗೂ ಒಲಿತಾನ ಅನ್ನೋದು ಸುಳ್ಳ. ಆದ್ರೆ ಅವ ಒಲಿಬೇಕು ಅಂತಂದ್ರೆ ಕಮಲದಂಗೆ ಯಾವಾಗಲೂ ಕೂಡ ಕಾಕೊಂತ ಕುಂತಿರ್ಬೇಕಂತ, ಕೆಳಗೆ ಕೆಸರ ಇರ್ತದಂತ. ಇದು ಸಂಸಾರ ಅನ್ನುವಂತಹ ಕಸರದ, ಇದನ್ನು ದಾಟಿ
ನೀನು ಅವನ ಮ್ಯಾಲ ಆ ಕಮಲದ ಮ್ಯಾಲ ಅವನು ಕುಂಡ್ರಲಿ ಬಿಡಲಿ, ಆದರೆ ಒಂದು ದಿವಸ ಮಾತ್ರ ಅವನು ನಿನ್ನನ್ನು ಎತ್ಕೊಂಡು ಹೋಗೇ ಹೋಗ್ತಾನೆ ಅನ್ನುವಂಥದ್ದನ್ನು ಖಾತ್ರಿ ಇಟ್ಕೊಂಡು ಒಂದಿಷ್ಟು ಶುದ್ಧವಾಗಿರುವಂತಹ ಭಕ್ತಿಯನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ, ಇಲ್ಲಿ ಪರಮ ಪೂಜ್ಯ ನಮ್ಮ ಮುನವಳ್ಳಿಯ ಸೋಮಶೇಖರ ಮಠದ ಮುರುಗೇಂದ್ರಪ್ಪಗಳ ಸಾನ್ನಿಧ್ಯದೊಳಗೆ ತಾವೆಲ್ಲ ಎಷ್ಟು ಅಂದವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಾಳೆ ದಿವಸ ಬರಬೇಕಾಗಿತ್ತು, ಅಚಾನಕ್ಕಾಗಿ ಒಂದಿಷ್ಟು ಕೆಲಸಗಳ ಬಾಹುಳ್ಯ, ಇವತ್ತು ನಾಳೆ ಬೆಂಗಳೂರಿಗೆ ಹೋಗಬೇಕಾಗಿರೋದರಿಂದ ಇವತ್ತೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೇಳಿ ಇವತ್ತು ಬಂದಿರುವಂತಹದ್ದು ನೋಡಿ ಬಹಳಷ್ಟು ಖುಷಿ ಆಯಿತು. ಇವತ್ತು ನಿಮ್ಮ ಊರೊಳಗೆ ನನಗೊಂದು ಸಂಬಂಧ ಐತಿ, ನನ್ನ ಮಠಕ್ಕೆ ನಿಮ್ಮ ಊರಿಗೆ. ಅದು ಯಾವ ಸಂಬಂಧ ಗೊತ್ತದ ಏನು? ನಾನು ಯಾವಾಗಲೂ ಸ್ಮರಣೆ ಮಾಡ್ಕೋತೀನಿ. ಏನು ಅಂತಂದ್ರೆ ನಮ್ಮ ಮಠದ 6 ಶಾಖಾ ಮಠಗಳು, 6 ಶಾಖಾ ಮಠದೊಳಗೆ ನಮ್ಮ ಮುನವಳ್ಳಿ ಒಳಗೂ ಕೂಡ ನಮ್ಮ ವಿರಕ್ತ ಮಠದ ನಮ್ಮ 3000 ಮಠದ ಒಂದು ಶಾಖಾ ಮಠ ಅದ. ಇದನ್ನು ನಮ್ಮ ಗುರುಗಳು ಕೂಡ ಸ್ಮರಣೆ ಮಾಡ್ಕೊಳ್ತಿದ್ರು, ಇವತ್ತು ನಾನು ಕೂಡ ಸ್ಮರಣೆ ಮಾಡ್ಕೊಳ್ತೀನಿ. ಅಂತಹ ಅಪರೂಪದ ಬಾಂಧವ್ಯ ಇವತ್ತು ನಮ್ಮ ಮಠಕ್ಕೆ ಈ ಮುನವಳ್ಳಿಗಿರುವಂತಹದ್ದು. ಅದರೊಟ್ಟಿಗೆ ಅದರಂಗೆ ಇವತ್ತು ಮುರುಗೇಂದ್ರ ಅಪ್ಪಗಳು ಇವತ್ತು ನಮಗೆ ಆಶೀರ್ವಾದ ಮಾಡಿ ಇವತ್ತು ನಮಗೆಲ್ಲ ಮಾರ್ಗದರ್ಶನವನ್ನು ತೋರ್ತಾ ಇವತ್ತು ಗುರು ಶಿಷ್ಯನ ಒಂದು ಬಾಂಧವ್ಯ ನಿಮ್ಮ ಊರಿಗೆ ನನಗೆ ಬಹಳಷ್ಟು ದೊಡ್ಡದಿದೆ ಅನ್ನುವಂಥದ್ದನ್ನು ಮನಸಾ ಮುಟ್ಟಿ ಇವತ್ತು ನಾನು ಸ್ಮರಣೆ ಮಾಡಿಕೊಂಡು ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲ ಕಮಿಟಿ ಬಳಗ ಬಹಳಷ್ಟು ಶ್ರಮವನ್ನು ವಹಿಸಿ ಅಂದವನ್ನಾಗಿ ಮಾಡಿ ಈ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಅವರೆಲ್ಲರಿಗೂ ಆ ಭಗವಂತ ಒಳಿತನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ನಮ್ಮ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವತ್ತು ಬಹಳಷ್ಟು ಅದ್ಭುತವಾಗಿ ಪ್ರವಚನವನ್ನು ಮಾಡ್ತಾರೆ. ಇವತ್ತು ನಾವೆಲ್ಲ ಕೂಡಿದ್ದವರು ಶಿವಯೋಗ ಮಂದಿರದೊಳಗೆ, ಅವರು ಬಹಳಷ್ಟು ಚಿಕ್ಕವರವಾಗ, ನಾವೆಲ್ಲ ಸೀನಿಯರ್ಸ್ ಇದ್ವಿ. ಅವರು ಅವಾಗಲೇನ ಬಹಳಷ್ಟು ಪ್ರವಚನ ಮಾಡಬೇಕು, ಲೈಬ್ರರಿಗೆ ಹೋಗೋದು, ಎಷ್ಟು ಉತ್ಸುಕರಾಗಿ ಇವತ್ತು ಈ ನಾಡಿನೊಳಗೆ ಸಮಾಜ ಸೇವೆಯನ್ನು ನಾನು ಸಲ್ಲಿಸಬೇಕು. ಅದು ಯಾವ ರೀತಿ ಅಂತಂದ್ರೆ ನನ್ನ ಮಾತಿನಿಂದಲೇ ಇವತ್ತು ಈ ಸಮಾಜಕ್ಕೆ ಒಂದು ದೊಡ್ಡ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನು ಸಂಕಲ್ಪ ಮಾಡಿಕೊಂಡು ಇಡೀ ನಾಡಿನೊಳಗೆ ಹಲವಾರು ಕಡೆ ಅವರೆಲ್ಲ ಜ್ಞಾನವನ್ನು ಪಡೆದುಕೊಂಡು ಇಡೀ ನಾಡಿನೊಳಗೆ ಇವತ್ತು ಸುತ್ತಾಡ್ತಾ ಇದ್ದಾರೆ. ಅವರು ಎಲ್ಲೆಲ್ಲಿ ಪ್ರವಚನಗಳನ್ನು ಮಾಡಿ ಬಂದಾರೋ ಅಲ್ಲೆಲ್ಲವೂ ಕೂಡ ಬಹುದೊಡ್ಡ ಆಧ್ಯಾತ್ಮಿಕ ಕ್ರಾಂತಿಯೇ ಆಗಿದೆ ಅನ್ನುವಂತಹ ಮಾತನ್ನು ನಾನು ಇವತ್ತು ಸ್ಮರಣೆ ಮಾಡಿಕೊಳ್ಳಬೇಕಾಗ್ತದೆ. ಅಂತಹ ಅಪರೂಪದ ಪರಮ ಪೂಜ್ಯರು ಬೀದರ್ ನಾಡಿನ ಬಿಸಿಲಿನಿಂದ ನಮ್ಮ ಬೆಳಗಾವಿ ಕುಂದ ತಿನ್ನಾಕ ಈ ತಂಪನ ನಾಡಿಗೆ ಬಂದಾರ. ಇವತ್ತು ನಾನು ಅಂದ್ಕೊಂಡೆ ಇವತ್ತು ಬರಬೇಕಾದ್ರೆ ಹೇಳಕತ್ತಿದ್ನಿ, ನಾನು ನಮ್ಮ ಬೈಲೊಂಗಲಿಂದ ಈ ಫ್ಯಾಕ್ಟ್ರಿ ಐತಲ್ಲಿವ ಸರ್, ಈ ಫ್ಯಾಕ್ಟ್ರಿವರೆಗೂ ಮಳೆ ಐತಿ, ಈ ಫ್ಯಾಕ್ಟ್ರಿವರೆಗೂ ಮಳೆ ಐತಿ. ಇವತ್ತು ಅಲ್ಲಿಂದ ಈ ಕಡೆ ಬಂದು ನಾನು ನಮ್ಮ ಹಿರೇಮಠನ ಕೇಳ್ಕೊತ ಬಂದೆ, ಹೆಂಗ್ರಿ ಅನ್ನ ಮಳೆ ಐತೋ ಇಲ್ಲೋ, ಏನು ವಾಪಸ್ ಹೋಗ್ಲಿ ಅಂತ. ನಾನು ಇಲ್ಲ ಮಳೆನೋ ಇಲ್ಲ, ಬರ್ರಿ ಇವ್ರನ್ನ ಕೇಳೀನಿ ಮಳೆ ಐತೋ ಇಲ್ಲೋ. ಇಲ್ಲಿ ಬರ್ರಿ ಸರ್, ನೀವು ಹೆಂಗೆ ಅನ್ನಕತ್ತೀರಿ, ಇಲ್ಲೇ ಗೋಂಟಾವನ್ ಕಾಲಾಕತ್ತದ ನನಗೆ, ಇಲ್ಲೇ ಮಳೆ ಬೀಳಾಕತ್ತದ, ಅಲ್ಲಿ ಹೆಂಗೆ ಮಳೆ ಇಲ್ಲ ಅಂತೀರಿ ನೀವು ಅಂತ. ನಾನು ಇಲ್ಲಿ ಬಂದು ನೋಡಿದ್ರೆ, ಇಲ್ಲಿ ಬಂದು ಹಿಂಗೆ ಮುಂದೆ ಬಂದು ಒಂದು ಕ್ರಾಸಿಗೆ ಹೊಳಗೆ ಹುಡ್ಕ ನನಗೆ ಗೊತ್ತಾಯ್ತು ಇದು ಯತರ ಶಕ್ತಿ ಅಂದ್ರೆ ಆ ಸಾಯಿಬಾಬಾ ನಮ್ಮ ಭಕ್ತರಿಗೆ ಇವತ್ತು ಆಧ್ಯಾತ್ಮದ ಪ್ರವಚನ ನಡೆದದ. ನಮ್ಮ ಪ್ರಭುಕುಮಾರ ಮಹಾಸ್ವಾಮಿಗಳ ಪ್ರವಚನ ನಡೆದತಿ, ಮಳೆ ಬ್ಯಾಡಪ್ಪ ನೀನು ಅತ್ತ ಹೋಗಿ ನಾಳೆ ಬರುವಂತೆ ಅಂತ ತಿಳ್ಕೊಂಡು ಹೇಳಿ ಕಳಿಸ್ಯಾನಂತೇಳಿ ನನಗನ್ನಿಸ್ತು. ಇವತ್ತು ಅಂತಹ ಅಪರೂಪದ ವೇದಿಕೆಯಲ್ಲಿ ಇವತ್ತು ಪೂಜ್ಯರ ಒಂದು ಪ್ರವಚನ ನಿಮ್ಮೆಲ್ಲರ ಒಂದು ನೋಡುವಂತಹ ಸೌಭಾಗ್ಯ ಇವತ್ತು ನನ್ನದಾಯಿತು ಅನ್ನುವಂಥದ್ದನ್ನು ಹೇಳ್ತಾ, ಪರಮ ಪೂಜ್ಯ ನಮ್ಮ ಶಿವಾನಂದ ಮಹಾಸ್ವಾಮಿಗಳವರು ಆಯುರ್ವೇದ ತಜ್ಞರು. ಇವತ್ತು ಅವರು ಸುಮ್ಮನೆ ಕೆಲವರ ಹತ್ರ ಕೆಲವೊಂದು ಶಕ್ತಿಗಳಿರ್ತಾವೆ, ಅವರ ಹಸ್ತದಲ್ಲಿಯೇ ಇವತ್ತು ಆಯುರ್ವೇದದ ಶಕ್ತಿ ಅದ. ಅವರು ಏನನ್ನು ಮುಟ್ಟಿ ಕೊಡ್ತಾರೆ ಅದೆಲ್ಲವೂ ಕೂಡ ಔಷಧ ಆಗ್ತದೆ ಅನ್ನುವಂತಹ ನಿಟ್ಟಿನೊಳಗೆ ಇವತ್ತು ಅಂತಹ ಪೂಜ್ಯರು ಇವತ್ತು ವೇದಿಕೆ ಮೇಲೆ ಇದ್ದು ನಮಗೆಲ್ಲ ದರ್ಶನವನ್ನು ನೀಡಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ, ನಮ್ಮ ಪ್ರಭುಕುಮಾರ ಮಹಾಸ್ವಾಮಿಗಳವರ ಪ್ರವಚನ ಇನ್ನು ಮುಂದೆ ಒರಿಲಿ ಅನ್ನುವಂಥದ್ದನ್ನು ಹೇಳ್ತಾ, ಹಾಗೆ ಅವರು ಎತ್ತರಕ್ಕೆ ಪರಮ ಪೂಜ್ಯರ, ಯಾಕಂದ್ರೆ ಮುನವಳ್ಳಿ ಒಳಗೆ ಯಾರು ಸ್ವಾಮಿಗಳು ಬಂದು ಪ್ರವಚನ ಮಾಡ್ತಾರ ಅವ್ರು ಈ ನಾಡಿನೊಳಗೆ ಬೆಳ್ಳಿ ಚುಕ್ಕಿಯಾಗಿ ಮೆರಿತಾರೆ. ಇದಂತರೂ ಪಕ್ಕ, ನಾನು ನೋಡೇನೆ ಅದನ್ನು. ಯಾಕಂದ್ರೆ ನೀವು ಹಂಗೆ ಬೆಳೆಸ್ತೀರಿ, ಇಲ್ಲಿ ತೊದಲು ನೋಡಿದ್ರೂ ಕೂಡ ನೀವು ಚಪ್ಪಾಳೆ ತಡ್ತೀರಿ, ಅದು ನನಗೂ ತಟ್ಟಿರಿ, ಅವರಿಗೂ ತಟ್ಟಕತ್ತೀರಿ, ಎಲ್ಲರಿಗೂ ಕೂಡ ತಡ್ತೀರಿ, ನೀವೆಲ್ಲರೂ ಕೂಡ ಬೆಳೆಸ್ತೀರಿ ಅನ್ನುವಂತಹ ಭಾವವೇ ಇವತ್ತು ನನಗೆ ಬಹಳಷ್ಟು ಹೆಮ್ಮೆಯ ವಿಷಯ ಅನ್ನುವಂಥದ್ದನ್ನು ನಿಮಗೆಲ್ಲರಿಗೂ ಕೂಡ ಹೇಳ್ತಾ, ಎಲ್ಲರಿಗೂ ವಂದನೆಗಳನ್ನು ತಿಳಿಸಿ ಎಲ್ಲರಿಗೂ ಶರಣುಗಳನ್ನು ಹೇಳಿ ನನ್ನ ಮಾತುಗಳು ವಿರಾಮ ನೀಡ್ತೇನೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಪರಮ ಪೂಜ್ಯರು ಈ ದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮಗೆಲ್ಲ